ಬಟ್ ಈ ಸಾಂಗ್ ಹೆಂಗ್ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಇದೆ, ನಾವು ಇಬ್ರು ಕೂತ್ಕೊಂಡು ಅಣ್ಣ ಇದೆಲ್ಲ ಒಂದು ರೀಲ್ಸ್ ನೋಡ್ತಾ ಇದೆ, ಈ ಡ್ಯಾನ್ಸ್ ಕರ್ಕೊಬಂದ್ ಮಾಡ್ಬೋದಾ ಅಂತ ಹೇಳಿದ್ರು. ಮಾಡಿಸಿ ಸರ್ ಅಂತ ಹೇಳಿದೆ. ಅದಕ್ಕೆ ಅವ್ರು ಯಾರು ಸರ್ ಹಿಡಿಯೋದು, ಅವ್ರನ್ನ ಯಾರು ಕರ್ಕೊಂಡ್ ಬರೋದು ಅಂತ ಹೇಳ್ಬಿಟ್ಟು ಆಮೇಲೆ ನಮ್ಮ CG ಅವ್ರು ಅವರೇ ನಂಬರ್ ಕೊಟ್ಟು, ಯಶ್ ಗೌಡ ಸರ್. ಯಶ್ ಗೌಡ ಅವರು ಈ ಪಿಕ್ಚರ್ಗೆ ಒಂದು ಪಿಲ್ಲರ್ ತರ CGಗೆ ಸರ್. ಅವರೇ ಈ ಪಿಕ್ಚರ್ ಇನ್ನೊಂದು ಕಾಣದ ಹೀರೋ ಅಂದ್ರೆ ಅವರೇ ಸರ್. ಎಲ್ಲ ಇವಾಗ ಕಾಣ್ತಾರೆ ಇವಾಗ, ಯಾಕಂದ್ರೆ ಅವರೇ ಕಾಣ್ಬೇಕು ಇವಾಗ. ಅಲ್ಲ, ಯಾಕೆ ಕಾಣ್ತಿರ್ಲಿಲ್ಲ ಅಂತ ಹೇಳ್ಬೇಕು ನೀವು. ಅಲ್ಲ ಹೇಳ್ತೀವಿ ಇವಾಗ ಕಾಣ್ತಾರೆ. ಯಶ್ ಗೌಡ ಅವರು ತುಂಬಾ ಚೆನ್ನಾಗಿ CG ಮಾಡ್ತಾ ಇದ್ದಾರೆ. ಅವರೇ ಇವಾಗ ಇವರು ನಮ್ಮ ಅರ್ಜುನ್ ಸರ್ಗೆ ನಂಬರ್ ಕೊಟ್ಟು ಅವ್ರು ಕಾಂಟ್ಯಾಕ್ಟ್ ಮಾಡಿ, ನಮ್ಗೆ ಗೊತ್ತಲ್ಲ ಇಂಗ್ಲಿಷ್ ಬರಲ್ಲ, ಹಿಂದಿ ಬರಲ್ಲ, ಏನ್ ಕನ್ನಡ ಮಾತಾಡ್ತೀವಿ ಸರ್, ನೀವು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರಿಗೆ ವೀಸಾ ಹಾಕಿ ಅವ್ರನ್ನ ಕರ್ಸೋದು ಹೆಚ್ಚು ಕಮ್ಮಿ 1-2 ತಿಂಗಳಾಯ್ತು. ಆ ಪ್ರೊಸೀಜರ್ ಎಲ್ಲ ಬಂದು ಪಾಪ ಅವರು ಅವರು ಪಾಪ ಅವ್ರಿಗೆ ಅವ್ರು ಬಂದು ಡ್ಯಾನ್ಸ್ಗೆ ಎಷ್ಟು ಕ್ರೇಜ್ ಆಗಿ ಡ್ಯಾನ್ಸ್ ಮಾಡಿದ್ರು. ಯಾಕಂದ್ರೆ ಅವ್ರನ್ನ ಒಪ್ಕೋಬೇಕು ಅವ್ರಿಗೆ ಪಾಪ. ಯಾಕೆ ಇವ್ರು ಹೇಳ್ದಂಗೆ ಮಾಡಿ ಪಾಪ ಈ ಟೈಮಿಂಗ್ಸ್ ಬಂದು ಇದು ಮಾಡಿ ಅದೆಲ್ಲ ಚೆನ್ನಾಗಿ ಮಾಡಿದ್ರು ಅವರು. ನಮ್ಗೆ ತುಂಬಾ ಇಷ್ಟ ಆಯ್ತು ಈ ಡ್ಯಾನ್ಸ್. ಮತ್ತೆ ಹೆಂಗ್ ಸರ್ ಮಾಡ್ತೀರಾ, ಇದು ನಮ್ಮ ಇಂಡಿಯನ್ ಪಿಕ್ಚರ್, ನೀವು ಅವ್ನ್ ಕರ್ಕೊಂಡ್ ಬಂದು ಇಲ್ಲಿ ಹೆಂಗ್ ಸರ್ ಡ್ಯಾನ್ಸ್ ಮಾಡ್ತೀರಾ, ಹೆಂಗ್ ಮ್ಯೂಸಿಕ್ ಮಾಡ್ತೀರಾ ಅಂದ್ರೆ, ಅಣ್ಣ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಸ್ಕ್ರೀನ್ ಮೇಲೆ ನೋಡಿದ್ರೆ ಇದು ನನಗೆ ಗೊತ್ತಿದ್ದ ಇಂಡಿಯನ್ ಬೆಸ್ಟ್ ಸಾಂಗ್ ಅನ್ಸತ್ತೆ. ಇದುವರೆಗೂ ಯಾರು ಕರ್ಕೊಂಡ್ ಬಂದಿಲ್ಲ, ಇಂಡಿಯಾದಲ್ಲೇ ಯಾರು ಕರ್ಕೊಂಡ್ ಬಂದಿಲ್ಲ ಜಿಕೋ ಕಿಡ್ಸ್ ನ. ಫಸ್ಟ್ ನಮ್ಮ 45 ಪಿಕ್ಚರ್ಗೆ ಕರ್ಕೊಂಡ್ ಬಂದಿರೋದು. ತುಂಬಾ ಚೆನ್ನಾಗಿ ಬಂದಿದೆ ಸರ್, ತುಂಬಾ ಥ್ಯಾಂಕ್ಸ್ ಸರ್. ನಮ್ಮ ರಾಜ್ವಿ ಶೆಟ್ಟಿ ಅವರು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಇವಾಗ ನೋಡಿದ್ರಲ್ಲ ಡ್ಯಾನ್ಸ್, ಒಳ್ಳೆ ಡ್ಯಾನ್ಸರ್ ಸರ್ ನೀವು. ಇಲ್ಲ ಸರ್, ಒಳ್ಳೆ ಡ್ಯಾನ್ಸ್ ಮಾಡಿದ್ದೀರಾ ಇದೆ ಅಂತ. ನಿಮ್ಗೂ ಫುಲ್ ಎನರ್ಜಿ ಸರ್. ಎನರ್ಜಿಯಲ್ಲಿ ಎಷ್ಟು ಡ್ಯಾನ್ಸರ್, ಈ ಕಾಲ ಎತ್ತಿ ಅಲ್ಲ ಹಾಕ್ತೀರ, ಆ ಕಾಲ ಎತ್ತಿ ಇಲ್ಲ ಹಾಕ್ತೀರ, ಹೆಂಗೆ ಸರ್ ಡ್ಯಾನ್ಸ್ ಮಾಡಿದ್ದೀರಾ ಸರ್? ಚೆನ್ನಾಗಿಲ್ಲ ಅದೇ ಡ್ಯಾನ್ಸ್ ಈ ಕಾಲೇಜಲ್ಲಿ, ಅದನ್ನೇ ಹೆಂಗಿದೆ ಅಂತ ಆಗಲ್ಲ ಅದರಲ್ಲಿ. ಅದೆಲ್ಲ ಟ್ರೈನಿಂಗ್ ಬೇಕು. ನಮ್ಮ ಉಪ್ಪಿ ಸಾರ್ ಇಲ್ಲ, ನಾವು ಮಿಸ್ ಮಾಡ್ಕೊಂಡಿದ್ದೀವಿ, ಒಂದು ಶೂಟಿಂಗ್ ಇಂದ ಬಂದಿಲ್ಲ. ಗುರುಗಳೇ ಸ್ವಲ್ಪ ಶೂಟಿಂಗ್ ಇದೆ ಅಂತ ಹೇಳಿದ್ರು. ಪರವಾಗಿಲ್ಲ ಸರ್ ಅಂದ್ರು. ನೆಕ್ಸ್ಟ್ ಪ್ರೋಗ್ರಾಮ್ ಅಲ್ಲಿ ಅವರು ಬರ್ತಾರೆ. ಅವ್ರದ್ದು ಎಲ್ಲ ಸ್ಟೆಪ್ಗಳು, ಯಾಕಂದ್ರೆ 3 ಜನ ಸ್ಟೆಪ್ಗಳು, ಅದನ್ನ ಇದು ಮಾಡಿ ಅದನ್ನ ಏನೇ ಆಗ್ಲಿ ಅದ ಕ್ರೆಡಿಟ್ ಡೈರೆಕ್ಟರ್ಗೆ ಹೋಗ್ಬೇಕು. ಯಾಕಂದ್ರೆ ಅದನ್ನ ಪ್ಲಾನ್ ಮಾಡಿ ಮಾಡೋದು. ಆಮೇಲೆ ನಮ್ಮ ಕ್ಯಾಮ್ರಾಮ್ಯಾನ್ ಸತ್ಯ ಹೆಗ್ಡೆ ಸಾರು ನೀಟಾಗಿ ಇದು ಮಾಡಿದ್ದಾರೆ. ಆ ಫೋಟೋಗ್ರಫಿ ಆಗ್ಲಿ, ಇವಾಗ ನೋಡಿ ನಾವು ಅದನ್ನ ಶೂಟಿಂಗ್ ಮಾಡಿದ್ ಎಲ್ಲೋ ತೋರಿಸಿ ನೋಡಿದ್ರೆ ಇವು ಯಾವ ಕಾಡಲ್ಲಪ್ಪ ಶೂಟಿಂಗ್ ಮಾಡಿದ್ವಿ ಅಂತಾರ ಕಾಣ್ತಾ ಇದೆ. ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿ ಬಂದಿದೆ. ಫಸ್ಟ್ ನಮ್ಮ ಮಾಧ್ಯಮದವರಿಗೆ ನಿಮ್ಮ ಆಶೀರ್ವಾದ ಹಿಂಗೆ ಇರ್ಲಿ. ಈ ಸಾಂಗ್ ತುಂಬಾ ಕಷ್ಟಪಟ್ಟು ಮಾಡಿದೀವಿ, ತುಂಬಾ ಚೆನ್ನಾಗಿ ಮಾಡಿದೀವಿ. ಇಂಡಿಯಾದಲ್ಲಿ ಫಸ್ಟ್ ಟೈಮ್ ನಾವು ಜಿಕೋ ಕಿಡ್ಸ್ ತಗೊಬಂದು ಒಂದು ಸಾಂಗ್ ಮಾಡಿದೀವಿ. ನಿಮ್ ಸಪೋರ್ಟ್ ಚೆನ್ನಾಗಿರ್ಲಿ. ಈ ಸಾಂಗ್ ಹಿಂಗಿದ್ರೆ ಪಿಕ್ಚರ್ ಹೆಂಗಿರತ್ತೆ ಅಂತ ನೀವೇ ಊಹೆ ಮಾಡ್ಕೊಳ್ಳಿ. ಸ್ಮಾಲ್ ಬಿಟ್ಟು ತೋರಿಸಿದ್ದಾರೆ ನಿಮ್ಗೆ ಪಿಕ್ಚರ್ದು. ಶಿವಣ್ಣದು, ಉಪೇಂದ್ರ ಸರ್ದು, ಇದು ನಮ್ಮ ರಾಜ್ವಿ ಶೆಟ್ಟಿದು. ನೀವು ನೋಡಿ ಈ ಸಾಂಗ್ ಹಿಂಗಿದ್ರೆ ಪಿಕ್ಚರ್ ಹೆಂಗಿರತ್ತೆ ಅಂತ ನೀವೇ ಊಹೆ ಮಾಡ್ಕೋಬಹುದು ಅಂತ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.